ಭಾರತದ ಸ್ಟಾಕ್ ಮಾರ್ಕೆಟ್ ಈಗ 2-3 ತಿಂಗಳನ್ಯಾಗನ 14% ಹೆಚ್ಚು ಬಿದ್ದೈತಿ. ಮತ್ ಮಾರ್ಕೆಟ್ ಇನ್ನೊಂದಿಷ್ಟು ಬೀಳ್ಬೋದಂತ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆದ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ದವರನ್ನು ಭಾರತದ ಮಾರುಕಟ್ಟೆಗೆ ಡೌನ್ ಗ್ರೇಡ್ ಮಾಡಿದಾರ. ಅತ್ರಾಗನು ಮೇನ್ ಏನಂತಂದ್ರ ಇದೇನ್ ಯುದ್ಧ ಆಗಾಕ ಅಥವಾ 1-1.5 ವರ್ಷ ಮಾರುಕಟ್ಟೆ ರಿಟರ್ನ್ ಕೊಡವಾದ ಭಾರತದ ಅದ್ರಿಂದ ಮೇನ್ ಕಾರಣನ US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವ್ರ ಮತ್ತ ಯೂಟರ್ನ್ ಆಗ್ಯಾರ ಯುದ್ಧದ ಬಗ್ಗೆ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಅವ್ರ ಬಗ್ಗೆನ ಡೀಟೇಲ್ದಾಗ ಸರಳವಾಗಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ಡೊನಾಲ್ಡ್ ಟ್ರಂಪ್ ಅವರ ಎದಕ್ಕೆ ಯೂಟರ್ನ್ ಆದ್ರ, ಏನ್ ಯೂಟರ್ನ್ ಆಗ್ಯಾರ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ನಿಮ್ಮೆಲ್ಲಾರ್ಗು ಗುರ್ತನೇ ಇರ್ಬೋದಾ, ಮೊದಲ ಡೊನಾಲ್ಡ್ ಟ್ರಂಪ್ ಅವ್ರ ಇರಾನ್ಗ 48 ಗಂಟೆದ ಸಮಯ ಕೊಟ್ಟಿರ. 48 ಗಂಟೆದಾಗ ಹಾರ್ಮೋಸ್ ಜಲಸಂಧಿ ಓಪನ್ ಮಾಡ, ಇಲ್ಲಿಕ್ರ ನಿನ್ ಮ್ಯಾಗ ಬಹಳ ದೊಡ್ಡ ದಾಳಿಯನ್ನ ನಡೆಸ್ತೇನಂತ. ಆಮ್ಯಾಗ 48 ಗಂಟೆ ಆಗಾಗ ಬರಾತಿತ್ತ, ಅವಾಗ ಮತ್ತೊಂದ್ ಹೇಳಿಕೆ ಕೊಟ್ರ, ಇನ್ನ 5 ದಿನದ ಎಕ್ಸ್ಟ್ರಾ ಸಮಯ ಕೊಡ್ತೇನಿ, ಅವಾಗ್ರೆ ನೀ ಜಲಸಂಧಿಯನ್ನ ಓಪನ್ ಮಾಡ, ಹಾರ್ಮೋಸ್ ಜಲಸಂಧಿಯನ್ನ. ಅವಾಗನು ಏನ್ರಿ ನೀ ಓಪನ್ ಮಾಡ್ಲಿಲ್ಲ ಅಂತಂದ್ರ 5 ದಿನದ್ನಾಗ ನಾ ನಿಮ್ಮದ ಏನ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಐತಿ, ಏನ್ ವಿದ್ಯುತ್ದು ದೊಡ್ಡ ದೊಡ್ಡವರು ಇನ್ಫ್ರಾಸ್ಟ್ರಕ್ಚರ್ ಇದಾವ, ಏನ್ ಇರಾನ್ನಾಗ ವಿದ್ಯುತ್ ಬರ್ತೈತಿ, ಅದೆಲ್ಲ ಹಾರಿಸಿ ಬಿಡ್ತೇನೆ ಅಂತ ಹೇಳಿಕೆ ಕೊಟ್ರ. ಅದ್ 5 ದಿನ ಇವತ್ತನ ರೀ 28/3/2026 ಆಗೋದಿತ್ತ. ಬಟ್ 5 ದಿನ ಆಗೋಕ್ಕಿಂತ ಮೊದ್ಲನ ಮತ್ತೊಂದು ಹೇಳಿಕೆ ಕೊಟ್ರ ನಿನ್ನೆ ದಿನ. ಅದೇನಂತಂದ್ರ, ನಾನ್ ನಿಮಗ 10 ದಿನದ ಸಮಯ ಕೊಡ್ತೇನೆ, 10 ದಿನದ್ನಾಗ ಹಾರ್ಮೋಸ್ ಜಲಸಂಧಿ ಓಪನ್ ಮಾಡ್ರಿ, ಇಲ್ಲಿಕ್ರ ನಿಮ್ ಮ್ಯಾಗ ಬಹಳ ದೊಡ್ಡ ದಾಳಿ ಮಾಡ್ತೇನಿ, ನಿಮ್ಮದ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಹಾರಿಸ್ತೇನೆ ಅಂತ ಹೇಳಿಕೆ ಕೊಟ್ರ. ಇವ್ರ 10 ದಿನ ಟೈಮ್ ಕೊಟ್ಟಿಲ್ರಿ, ಅವ್ರೇನೋ 7 ದಿನ ಟೈಮ್ ಕೇಳಿರಂತ ಇರಾನ್ದವ್ರ. ಖರೆ ಡೊನಾಲ್ಡ್ ಟ್ರಂಪ್ ಅವ್ರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ 7 ದಿನ ಬೇಡ 10 ದಿನ ಕೊಡ್ತೇನಿ, ಬಟ್ ಹಾರ್ಮೋಸ್ ಜಲಸಂಧಿಯನ್ನ ಓಪನ್ ಮಾಡ್ರಿ ಅಂತ ಹೇಳಿಕೆ ಕೊಟ್ಟಾರ. ಈಗ ಅದ್ 10 ದಿನ ಯಾವಾಗ ಆಗ್ತೈತೆ ಅಂತಂದ್ರ ಏಪ್ರಿಲ್ 6 ಏಪ್ರಿಲ್ 6 2026 ಅದ 10 ದಿನ ಆಗ್ತಾವ್ರಿ. ಅದ ಕಾರಣ ಏಪ್ರಿಲ್ 6 ತನಕ ಈಗ ಕಣ್ಣಿಡ್ಬೇಕ. ಮತ್ತ ಮಾರುಕಟ್ಟೆ ದೃಷ್ಟಿದಿಂದ ಇದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವ್ ಅನ್ಬೋದ. ಯಾಕಂತಂದ್ರ ಮಾರುಕಟ್ಟೆಗೆ ಅನ್ಸಿತ್ತ ಇದೇನೀಗ ಶನಿವಾರ ರವಿವಾರ ಐತಿ, ಈಗ 5 ದಿನ ಆಗ್ತಿತ್ತಿದ ರವಿವಾರನ, ಈ ಸಂಡೇನ. ಅದ ಕಾರಣ ಯುದ್ಧರೇ ಆಗ್ತೈತಿ ಅಥವಾ ಹಾರ್ಮೋಸ್ ಜಲಸಂಧಿರೇ ಓಪನ್ ಆಗ್ತೈತಿ ಅಂತ ಮಾರ್ಕೆಟ್ಗೆ ಅನ್ಸಿತ್ತ. ಬಟ್ ಈಗ ಅದ ಮತ್ತ 6 ಏಪ್ರಿಲ್ ತನಕ ಮುಂದೂಡಿರ. ಅದ ಕಾರಣ ಮಾರ್ಕೆಟ್ದಾಗ ಇನ್ನ 10 ದಿನ ಮತ್ತ ಅನ್ಸರ್ಟನಿಟಿ ಇರೋದ, ಇನ್ನ 10 ದಿನ ಮಾರುಕಟ್ಟೆಗೆ ಒಂದ ಕ್ಲಿಯರ್ ವ್ಯೂ ಇರಂಗಿಲ್ಲ ಅಂತಾನು ನಾವ ಅನ್ಬೋದ. ಓವರ್ ಆಲ್ ಇದೆಲ್ಲಾ ಪರಿಣಾಮದಿಂದ ಕ್ರೂಡ್ ಆಯಿಲ್ ಬೆಲೆ ಮತ್ತ ಬಹಳ ಇರೈತ್ರಿ ಗ್ಲೋಬಲ್ನಾಗ. ಏನ್ ಕ್ರೂಡ್ ಆಯಿಲ್ ಮತ್ತ $100 $105 ಏನ್ ಸಮೀಪ ಟ್ರೇಡ್ ಮಾಡತ್ತಿತ್ತ, ಅದೀಗ ಮತ್ ನೋಡ್ಬೋದ $110 ಮ್ಯಾಗ, $112.57 ಮ್ಯಾಗ ಟ್ರೇಡ್ ಆಗತೈತಿ. ಅದ ಕಾರಣ ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಭಾರತದ ಎಕನಾಮಿ ದೃಷ್ಟಿದಿಂದ, ಭಾರತದ ಮಾರುಕಟ್ಟೆ ದೃಷ್ಟಿದಿಂದ ಅನ್ಬೋದ. ಹತ್ರದನ ಪೆಟ್ಟು ಡೈರೆಕ್ಟ್ ನಮಗ್ ಇಲ್ಲೂ ಕಾಣಿತ್ರಿ. ಏನ್ US ದೊಡ್ಡ ಗ್ಲೋಬಲ್ ಕಂಪ್ನಿ ಐತಿ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅವ್ರೂ ಸಹ ಭಾರತದ ಮಾರುಕಟ್ಟೆಗೆ ಡೌನ್ ಗ್ರೇಡ್ ಮಾಡಿಬಿಟ್ರ. ನೋಡ್ಬೋದ, ಮೊದಲ ಭಾರತದ ಮಾರುಕಟ್ಟೆ ಮ್ಯಾಗ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಕಂಪ್ನಿ ಏನೈತ ಅವ್ರ ಓವರ್ ವೇಟ್ ಇದ್ರ, ಅದನ್ನ ಈಗ ಕಡಿಮೆ ಮಾಡಿ ಮಾರ್ಕೆಟ್ ವೇಟ್ ಆದ್ರ, ಅದನ್ನ ಡೌನ್ ಗ್ರೇಡ್ ಅಂತೀವಿ ನಾವು. ಎದಕ್ಕೆ ಡೌನ್ ಗ್ರೇಡ್ ಮಾಡಿರ ಮತ್ತ ಏನೇನ್ ಗುರಿಗಳು ಕೊಟ್ಟಾರ ಅಂತ ಅದ್ರ ಬಗ್ಗೆ ಈಗ ಸ್ವಲ್ಪ ತಿಳ್ಕೊಳ್ಳೋಣ. ಪ್ರಮುಖ ಮುಖ್ಯಾಂಶ ನೋಡ್ರ, ಅದ್ ರಿಪೋರ್ಟ್ನಾಗ ಪ್ರಮುಖ ಮುಖ್ಯಾಂಶ ನೋಡ್ರ, ನಿಫ್ಟಿದ ಟಾರ್ಗೆಟ್ 2026ನಾಗ 25,300 25,900 ತಲುಪಬಹುದ, ಅಷ್ಟೇ ಇರ್ಬೋದಂತ ಹೇಳಿಕೆ ಕೊಟ್ಟಾರ. ಬಟ್ ಹಿಂದ 2026 ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ವರ್ಷದೇನ್ ವೀಕ್ಷಕರೇ ಒಂದು ವ್ಯೂ ಕೊಡ್ತಾರ ಅವ್ರದ, ಅತ್ರಾಗ ಏನ್ ಹೇಳಿರಂತಂದ್ರೆ 29,300 ಹೋಗ್ಬೋದಂತ ಹೇಳಿಕೆ ಕೊಟ್ಟಿರ. ಈಗ ನೋಡ್ಬೋದು ಅದನ್ನ ಇಳಿಸಿ 25,900 ಮಾಡಿರ. ಅದ ಕಾರಣ ಇದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ. ಅದರಿಂದನೂ ಸ್ವಲ್ಪ ನೆಗೆಟಿವ್ ಪರಿಣಾಮ ಮಾರುಕಟ್ಟೆ ಮ್ಯಾಗ ಬಿತ್ತ. ಅದರಿಂದನೂ ರಿಟೇಲ್ ಹೂಡಿಕೆದಾರರು ಅಂಜಿ ಮಾರ್ಕೊಂಡ್ರಂತ ನಾವು ಅನ್ಬೋದ. ಮತ್ತೆ FIs ಅನಾನು ಭಾರತದಾಗಿಂದ ಹೋಗಾತಾರಂತ ಈ ಒಂದ್ ಡೇಟಾಲೇನು ನಮಗ ಗುರ್ತಾಗ್ತೈತಿ. ಭಾರತದ GDP ಬೆಳವಣಿಗೆ ಮೊದಲ 7% ಇರ್ಬೋದಂತ ಅಂದಾಜ್ ಹಚ್ಚಿರ, ಅದನ್ನ ಈಗ ಇಳಿಸಿ 5.9% ಇರ್ಬೋದಂತ ಅಂದಾಜವನ್ನ ಹಚ್ಚಿದಾರ. ಈ ತರ ಜಿಯೋ ಪೊಲಿಟಿಕಲ್ ಟೆನ್ಷನ್, ಟೆರಿಫ್ ಟೆನ್ಷನ್ ದಿಂದ ಏನ್ ಎಕನಾಮಿಕ್ ಪೆಟ್ ಬಿದ್ದಿದ್ ಭಾರತದ ಎಕನಾಮಿಗ, ಅದರಿಂದ ಈ ತರ GDP ಮ್ಯಾಗನು GDP ದಾಗನು ಡೌನ್ ಗ್ರೇಡ್ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಮಾಡಿತಂತ ನಾವು ಅನ್ಬೋದ. ಇದು 100% ಆಗತ್ತಿಲ್ಲ, ಇದು ಬರೀ ಅಂದಾಜ್, ಇದು ನಿಮಗೆ ಗುರ್ತಿರ್ಬೇಕ. ಮತ್ತೊಂದೇನಂತಂದ್ರ ಲಾಭಾಂಶ, ಅರ್ನಿಂಗ್ಸ್, ಕಂಪ್ನಿಗಳದ ಅರ್ನಿಂಗ್ಸ್ ಅನ್ನು ಕುಸಿಬಹುದಂತ ಅಂದಾಜ್ ಹಚ್ಚಿದಾರ. ಮೊದಲ 16% ಅಷ್ಟು ಬರ್ಬೋದು ಭಾರತದ ಕಂಪ್ನಿಗಳದ ಅರ್ನಿಂಗ್ಸ್ ಅಂತಿತ್ತ, ಅದೀಗ 8%, ಅರ್ಧ ಮಾಡಿರಿ ಅದಕ್ಕ. ಅರ್ನಿಂಗ್ಸ್ ಅರ್ಧ ಬರ್ಬೋದ, ಮೊದಲು 16 ಬರ್ಬೋದಂತ ಅನುಮಾನ ಇತ್ತ, ಅದೀಗ 8% ಬರ್ಬೋದಂತ ಅನುಮಾನವನ್ನ ಹಚ್ಚಿದಾರ. ಮತ್ತ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಥವಾ ಬಡ್ಡಿ ದರನೂ ಭಾರತದಾಗ ಏರ್ಬೋದ. ಇನ್ಫ್ಲೇಷನ್ ಏನಿರ್ಬೋದ,
ಮತ್ತು RBI ಬಡ್ಡಿ ದರ ಇಳಿಸೋದನ್ನ ಬಿಟ್ಟು ಏರ್ಸೋ ಸಂಭಾವನೆನೂ ಭಾಳ ಹೆಚ್ಚೈತಿ ಇಂಥದ್ದೆಲ್ಲ ಪರಿಸ್ಥಿತಿಯನ್ನ ನೋಡಿನು ಅಂತ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಹೇಳಿದಾರ. ಇವೆಲ್ಲ ಮುಖ್ಯ ಕಾರಣದಿಂದನ ಭಾರತದ ಮಾರುಕಟ್ಟೆಗ US ದ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಕಂಪ್ನಿ ಡೌನ್ ಗ್ರೇಡ್ ಕೊಟ್ಟೈತಂತ ನಾವು ಅನ್ಬೋದ. ಅತ್ರಾಗನು ಪ್ರಮುಖ ಡೌನ್ ಗ್ರೇಡ್ ಕಾರಣಗಳು ನೋಡ್ಬೋದು ನೀವು. ಅದೇನಂತಂದ್ರ ತೈಲ ಬೆಲೆ ಏರಿಕೆದಿಂದ ಭಾರತಕ್ಕೆ ಬಹಳ ದೊಡ್ಡ ನೆಗೆಟಿವ್ ಪರಿಣಾಮ ಬೀಳ್ಬೋದಂತ ಅಂದಾಜವನ್ನ ಹಚ್ಚಿದಾರ. ವಿದೇಶಿ ಹೂಡಿಕೆ ನಿರ್ಗಮನ ಏನ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಭಾರತದಿಂದ ಮಾರ್ಕೊಂಡು ಹೋಗಾತಾರ ಅದ್ರ ಬಗ್ಗೆ ಮಣ್ಣಿದಿನ ವಿಡಿಯೋ ಹಾಕಿನಿ, ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಐತೆ, ಆ ವಿಡಿಯೋನ ಹೋಗಿ ನೋಡ್ರ. ಯಾಕೆ ಫಾರಿನ್ ಇನ್ವೆಸ್ಟರ್ಸ್ ಬಿಟ್ಟು ಹೊಂಟಾರ ಭಾರತದ ಮಾರುಕಟ್ಟೆಗ, ಅದರಿಂದ ಮೇನ್ ಕಾರಣ ಏನಂತ ಡಿಟೇಲ್ದಾಗ ಸರಳವಾಗಿ ತಿಳಿಸೀನಿ. ಅಷ್ಟು ಡಿಟೇಲ್ದಾಗ ಸರಳವಾಗಿ ಯಾರು ತಿಳಿಸಂಗಿಲ್ಲ. ಅದಕ್ಕರನೇ ಈ ವಿಡಿಯೋ ಮುಗ್ಯಾನ ಆ ವಿಡಿಯೋನ ಹೋಗಿ ನೋಡ್ರಿ. FII ಸೆಲ್ಲಿಂಗ್ ದಿಂದನೂ ಮಾರುಕಟ್ಟೆ ಈ ತರ ಬೀಳ್ಬೋದ, ಈ ತರ ಡೌನ್ ಗ್ರೇಡ್ ಕೊಟ್ಟಾರಂತ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರ ವ್ಯಾಲ್ಯೂಯೇಷನ್ ಹೆಚ್ಚಿನ ಮೌಲ್ಯಮಾಪನ ಅಂತಾನು ಹೇಳಿಕೆ ಕೊಟ್ಟಾರ. ಅದಕ್ಕಂತಂದ್ರ ಏನ್ ಏಷ್ಯನ್ ಮಾರ್ಕೆಟ್ ಇದಾವ, ಏಷ್ಯನ್ ಮಾರ್ಕೆಟ್ದಾಗ ಚೀನಾ ಮಾರ್ಕೆಟ್ ಆಗ್ಲಿ ಜಪಾನ್ ಮಾರ್ಕೆಟ್ಗನ್ನ ಹೋಲಿಸಿರ ಭಾರತದ ವ್ಯಾಲ್ಯೂಯೇಷನ್ ಹೆಚ್ಚೈತಂತಾನು ಹೇಳಿಕೆ ಕೊಟ್ಟಾರ. ಬಟ್ ಈ ಹೇಳಿಕೆ ನನಗೆ ತಪ್ಪು ಅನಿಸ್ತೈತಿ. ಯಾಕಂತಂದ್ರೆ ಜಪಾನ್ ಮಾರುಕಟ್ಟೆ ಚೀನಾದ ಮಾರುಕಟ್ಟೆ ಆಲ್ರೆಡಿ ಹೋಗಿದಾವ, ಆಲ್ರೆಡಿ ದೊಡ್ಡ ಎಕನಾಮಿ ಇದಾವ. ಅದನ್ನ ಭಾರತದ ಮಾರುಕಟ್ಟೆ ಕಂಪೇರ್ ಮಾಡಕ್ ಬರಂಗಿಲ್ಲ. ಯಾಕಂತಂದ್ರೆ ಭಾರತದ ಮಾರುಕಟ್ಟೆನಾಗ ಗ್ರೋತ್ನು ಹೆಚ್ಚೈತಿ. ಎಲ್ಲಿ ಗ್ರೋತ್ ಇರ್ತೈತಿ ಅಲ್ಲಿ ವ್ಯಾಲ್ಯೂಯೇಷನ್ ಹೆಚ್ಚಿರ್ತೈತಿ. ಅದು ಅವ್ರಿಗೆ ಗುರ್ತಿಲ್ಲ ನಾವು ತಿಳ್ಕೊಬೇಕ್ರಿ. ಅದಕ್ಕರನೇ ಇದು ನಿಮಗೆ ಗುರ್ತಿರ್ಬೇಕ. ಬಟ್ ಭಾರತದ ಹಿಸ್ಟೋರಿಕಲ್ ನಾವು ಎಲ್ಲಾ ವ್ಯಾಲ್ಯೂಯೇಷನ್ ನೋಡ್ರ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಆ ವಿಡಿಯೋನ ಹೋಗಿ ನೋಡ್ರಿ. ಭಾರತದ ವ್ಯಾಲ್ಯೂಯೇಷನ್ ಭಾರತಕ್ಕ ನಾವು ಹೋಲಿಸಿದ್ದು ಅಂತಂದ್ರ ಮೊದ್ಲಿನ ವ್ಯಾಲ್ಯೂಯೇಷನ್ ಹೋಲಿಸಿದ್ರ ಬಹಳ ಕಡಿಮೆನಾಗ ಸಿಗತೈತಿ. 5 ರಿಂದ 10 ವರ್ಷದ ವ್ಯಾಲ್ಯೂಯೇಷನ್ ಅನ್ನ ಕಂಪೇರ್ ಮಾಡ್ರೂ ಈಗ ಕಡಿಮೆದಾಗನ ಐತಿ. ಬಟ್ ಚೀನಾ ಮತ್ತು ಜಪಾನದ ವ್ಯಾಲ್ಯೂಯೇಷನ್ ಅನ್ನ ಕಂಪೇರ್ ಮಾಡ್ರೆ ಭಾರತದ ವ್ಯಾಲ್ಯೂಯೇಷನ್ ಅಫ್ಕೋರ್ಸ್ ಹೆಚ್ಚನ ಐತಂತ ನಾವು ಅನ್ಬೋದು. ಅತ್ರಾಗೂ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ FI ಇರೋದ್ರಿಂದ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇವ್ರು ಇರೋದ್ರಿಂದ ಇವರೆಲ್ಲ ಜಗತ್ತು ಕಂಪೇರ್ ಮಾಡ್ತಾರೆ. ಅದ ಕಾರಣ ಅವ್ರದ್ದು ತಪ್ಪಂತನೂ ಅನ್ನಕ ಬರಂಗಿಲ್ಲ. ಅದ ಕಾರಣ ಚೀನಾ ಜಪಾನ್ ಮತ್ತು ಬೇರೆ ಏಷ್ಯನ್ ಮಾರ್ಕೆಟ್ ಅನ್ನ ಕಂಪೇರ್ ಮಾಡ್ರೆ ಭಾರತದ ಮಾರುಕಟ್ಟೆದ ವ್ಯಾಲ್ಯೂಯೇಷನ್ ಹೆಚ್ಚೈತಿ. ಅದ ಕಾರಣನು ನಾವು ಡೌನ್ ಗ್ರೇಡ್ ಮಾಡೇವಂತ ಹೇಳಿಕೆಯನ್ನ ಕೊಟ್ಟಾರ. ಮತ್ತೆ ಕೆಲವೊಂದು ಸೆಕ್ಟರ್ಗಳ ಬಗ್ಗೆನು ಮಾತುಕತೆ ಮಾಡ್ಯಾರ. ಅವ್ರ ಬಗ್ಗೆನು ಈಗ ತಿಳ್ಕೊಂಡ್ಬಿಡುನು. ನೋಡ್ರಿ, ಫಸ್ಟ್ ನಾವೇನ್ ತಿಳ್ಕೊಳ್ಳೋಣ ಅಂತಂದ್ರೆ ಯಾವ್ಯಾವ ಸೆಕ್ಟರ್ ಪಾಸಿಟಿವ್ ಇದಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಬ್ಯಾಂಕಿಂಗ್ ಸೆಕ್ಟರ್, ಡಿಫೆನ್ಸ್ ಮತ್ತೆ ಟೆಲಿಕಾಂ ಅಂತ ಸುರಕ್ಷಿತ ವಲಯಗಳೇನದಾವ, ಏನ್ ಸೇಫ್ ಸೆಕ್ಟರ್ಸ್ ಅಂತೇವ್ ನಾವು, ಅಂತ ವಲಯಗಳಿಗೆ ಅವ್ರ ಪಾಸಿಟಿವ್ ಇದಾರಿ. ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಂತ ಹೇಳಿಕೆ ಕೊಟ್ಟಾರ. ಮತ್ತು ಎಚ್ಚರಿಕೆ, ಯಾವ ಸೆಕ್ಟರ್ದಿಂದ ದೂರ ಇರಬೇಕು, ಯಾವ ಸೆಕ್ಟರ್ ಎಚ್ಚರಿಕೆಯನ್ನು ಕೊಟ್ಟಾರಂತಂದ್ರೆ ಆಟೋಮೊಬೈಲ್ ಸೆಕ್ಟರ್ ಆಗಲಿ, ಗ್ರಾಹಕ ವಸ್ತುಗಳು ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಮತ್ತು ತೈಲ ಮಾರಾಟ ಮಾಡುವ ಕಂಪ್ನಿಗಳ ಇವ್ರ ಮ್ಯಾಗೆಲ್ಲ ನಕಾರಾತ್ಮಕ ಪರಿಣಾಮ ಬೀಳ್ಬೋದ ಈ ಯುದ್ಧದಿಂದ ಅಥವಾ ಈ ಕರೆಂಟ್ ಪರಿಸ್ಥಿತಿದಿಂದನೂ ಅಂತ ಹೇಳಿಕೆಯನ್ನ ಕೊಟ್ಟಾರ. ಇವು ಸೆಕ್ಟರ್ ಬಗ್ಗೆನೂ ನಿಮಗೆ ಗುರ್ತಿರ್ಬೋದ. ಓವರ್ ಆಲ್ ಮೇನ್ ಏನಂತಂದ್ರೆ ಈ ತರ ಬ್ರೋಕರೇಜ್ ಹೌಸ್ಗಳ ಅವ್ರದ್ದು ಒಂದು ವ್ಯೂ ಬಿಡ್ತಿರ್ತಾರ್ರಿ ಎಲ್ಲಾ ಮಾರುಕಟ್ಟೆ ಮ್ಯಾಗ. ಆ ವ್ಯೂ ಅನ್ನ ನೋಡಿ ನಾವು ಹೂಡಿಕೆ ಮಾಡಬಾರ್ದ. ಯಾಕಂತಂದ್ರೆ ನೀವು ನೋಡಿರ್ಬೋದ 6 ತಿಂಗಳ ಹಿಂದನ್ನ ಇದ್ದ ಕಂಪ್ನಿ ಭಾರತದ ಮಾರುಕಟ್ಟೆ 29,300 ಹೋಗ್ಬೋದಂದಿರ. ಈಗ ನೋಡ್ಬೋದ ಪರಿಸ್ಥಿತಿ ಎಲ್ಲ ಚೇಂಜ್ ಆಗೋಣ, ಒಮ್ಮೆ ಡೌನ್ ಗ್ರೇಡ್ ಆದ್ರ. ಅದ ಕಾರಣ ಈ ತರ ಪಲ್ಟಿ ಆಗ್ತಿರ್ತಾರ. ಎಲ್ಲಾ ಪಾಸಿಟಿವ್ ಅನ್ನಿಸ್ರ ಪಾಸಿಟಿವ್ ಆಗ್ತಾರ, ಎಲ್ಲಾ ನೆಗೆಟಿವ್ ಅನ್ನಿಸ್ರ ನೆಗೆಟಿವ್ ಆಗ್ತಾರ. ಅದ ಕಾರಣ ಇವ್ರ ಹೇಳಿಕೆಗಳ ಮೂಲಕ ನಾವೇನ್ರ ಹೂಡಿಕೆ ಮಾಡತ್ತು ಅಂತಂದ್ರ ಮಾರುಕಟ್ಟೆನಾಗ ಹಣ ಆಗಂಗಿಲ್ಲ ಅಂತ ನಮಗ ಇಲ್ಲಿಯೂ ಗುರ್ತಾಗ್ತೈತಿ. ಅದ ಕಾರಣ ನಾವೇನ್ ಮಾಡ್ಬೋದಂತಂದ್ರ ಇದೆಲ್ಲನ್ನ ಬಿಟ್ಟ ಒಳ್ಳೆ ಕಂಪ್ನಿಗಳನ್ನ ಚಲೋ ವ್ಯಾಲ್ಯೂಯೇಷನ್ ಮ್ಯಾಗ ಬಾಯ್ ಮಾಡಿ ಕುಂತ್ರ ಲಾಂಗ್ ಟರ್ಮ್ ತಕ ಹಣ ಆಗ್ತೈತೆ ಅಂತ ನಮಗೆ ಗುರ್ತಾಗ್ತೈತಿ. ಹಲವಾರು ಸಲ ನೋಡೇವಿ, ಹಲವಾರು ಮಾರುಕಟ್ಟೆ ಕ್ರ್ಯಾಶ್ ಆದಾಗ ಈ ತರ ಒಮ್ಮೆ ನೆಗೆಟಿವ್ ಇವು ಬರ್ತಾವ್ರಿ. ಕೋವಿಡ್ ಸಮಯದಾಗನು ನೆಗೆಟಿವ್ನ ಬಂದಿತ್ತ, ಮಾರುಕಟ್ಟೆ ಇರಂಗಿಲ್ಲನ ಅಂತ ಎಲ್ಲರಿಗೂ ಅನ್ಸಿತ್ತ. ಬಟ್ ಯಾವ ತರ ಏರಿತಂತ ನೀವು ನೋಡ್ಬೋದು. ಅದ ಕಾರಣ ಈ ವಾರ ಏನೇನು ವಿಡಿಯೋ ಹಾಕೇನಿ ಭಾಳ ಇಂಪಾರ್ಟೆಂಟ್ ವಿಡಿಯೋಗಳು ಇದಾವ್ರಿ. ಏನು ಇವು 7 ದಿನದ್ದು ಹಿಂದಿನ ವಿಡಿಯೋಗಳು ಇದಾವೆ, ಎಲ್ಲ ಹೋಗಿ ನೋಡ್ರಿ. ಅತ್ರಾಗೆಲ್ಲ ನಾ ತಿಳಿಸೀನಿ. ಹಿಸ್ಟೋರಿಕಲ್ ಡೇಟಾದ ಬಗ್ಗೆನೂ ತಿಳಿಸೀನಿ. ಯಾವ್ಯಾವ ಯುದ್ಧಾಗನ ಭಾರತದ ಮಾರುಕಟ್ಟೆ ಎಷ್ಟೆಷ್ಟು ಪರ್ಸೆಂಟೇಜ್ ಕುಸಿತ, ಎಷ್ಟು ದಿನದ್ನಾಗ ರಿಕವರ್ ತೋರಿಸಿತ್ತ, ಎವರೇಜ್ ರಿಕವರಿ ಸಮಯ ಏನಿತ್ತಂತ ಅದ್ರ ಬಗ್ಗೆನೂ ವಿಡಿಯೋ ಮಾಡೇನಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಅದ ಕಾರಣ ಆ ವಿಡಿಯೋಗಳನ್ನು ಹೋಗಿ ನೋಡ್ರಿ. ಏನೋ ಆಗಲಿ, ಇದೇನು ಗೋಲ್ಡ್ಮ್ಯಾನ್ ಸ್ಯಾಕ್ಸ್ದ ಹೇಳಿಕೆ ಆಗಲಿ, ಡೊನಾಲ್ಡ್ ಟ್ರಂಪ್ ಅವ್ರು ಇದೇನು ಯೂಟರ್ನ್ ತೊಗೊಂಡ್ರ, ದೊಡ್ಡ ಯೂಟರ್ನ್ ಏನು ತೊಗೊಂಡ್ರ, ಇದರಿಂದ ಮಾರುಕಟ್ಟೆಗ ಭಾರತದ ಎಕನಾಮಿಗ ಭಾಳ ದೊಡ್ಡ ನೆಗೆಟಿವ್ ಪರಿಣಾಮ ಬಿದ್ದೈತಂತ ನಾವು ಅನ್ಬೋದ. ಭಾರತದ ರುಪೀಸನ್ನು ಮತ್ತೊಂದಿಷ್ಟು ಡಾಲರ್ ವಿರುದ್ಧ ಮತ್ತೆ ಲೋ ಟಚ್ ಮಾಡೈತಂತನೂ ನಾವು ಅನ್ಬೋದ. ಓವರ್ ಆಲ್ ಇದೇ ಐತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.